टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉಗ್ರರ ದಾಳಿಯ ಹೊಸ ವಿಡಿಯೋವನ್ನು ಆಧರಿಸಿ ತನಿಖೆ ನಡೀತಾ ಇದೆ. ಅಂದ್ರೆ ಜಿಪ್ ಲೈನ್ ನಲ್ಲಿ ಸೆರೆಯಾಗಿದ್ದಂತಹ ಉಗ್ರರ ದಾಳಿಯ ದೃಶ್ಯ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ಜಿಪ್ ಲೈನ್ ಆಪರೇಟರ್ ವಿಚಾರಣೆಯನ್ನು ಕೂಡ ಎನ್ಐಎ ನಡೆಸಿದೆ. ಸ್ಥಳೀಯರನ್ನ ತೀವ್ರ ವಿಚಾರಣೆಗೊಳಪಡಿಸಿದೆ ಎನ್ಐಎ. ಪ್ರವಾಸಿಗರೊಬ್ಬರು ಹೋದಂತಹ ಸಂದರ್ಭದಲ್ಲಿ ಆ ಜಿಪ್ ಲೈನ್ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಆ ಜಿಪ್ ಲೈನ್ ಅಲ್ಲಿ ಇವರು ಪ್ರವಾಸಿಗರಿಂದ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಉಗ್ರರ ದಾಳಿಯ ದೃಶ್ಯಗಳು ಆ ಪ್ರವಾಸಿಗನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜಿಪ್ ಲೈನ್ ಆಪರೇಟರ್ ಬಗ್ಗೆ ಆ ಪ್ರತ್ಯಕ್ಷದರ್ಶಿ ಕಳವಳವನ್ನು ವ್ಯಕ್ತಪಡಿಸಿದ್ದ, ಶಂಕೆಯನ್ನು ವ್ಯಕ್ತಪಡಿಸಿದ್ದ. ಹಾಗಾಗಿ ಆತನ ದೂರನ್ನು ಆಧರಿಸಿ ಎನ್ಐಎ ಕೂಡ ವಿಚಾರಣೆಯನ್ನು ನಡೆಸಿರುವಂಥದ್ದು. 25 ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಉಗ್ರರ ಅಟ್ಟಹಾಸ ಮೆರೆತಾ ಇದ್ದಂತಹ ಸಂದರ್ಭದ ದೃಶ್ಯ ಇದು. ಕಾಶ್ಮೀರದ ಪ್ರವಾಸದಲ್ಲಿ, ಆ ಕಾಶ್ಮೀರದ ಕಣಿವೆಯಲ್ಲಿ ಅಲ್ಲಿಂದ ಪ್ರಕೃತಿಯನ್ನು ಕಣ್ತುಂಬಿಕೊಳ್ತಾ ಇದ್ದಂತಹ ಪ್ರವಾಸಿಗ. ಆದರೆ ಅದೇ ಸಂದರ್ಭದಲ್ಲಿ ಗುಂಡಿನ ದಾಳಿಯ ಸದ್ದು ಅರಿವೇ ಇಲ್ಲ. ನಂತರ ಗೊತ್ತಾಗುತ್ತೆ ಉಗ್ರರ ದಾಳಿ ಆಗ್ತಾ ಇದೆ ಅಂತ ಅನ್ನೋದು. ಜಿಪ್ ಲೈನ್ ಆಪರೇಟರ್ ಬಗ್ಗೆ ಆತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಪ್ರವಾಸಿಗ. ಈ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆಗೊಳಪಡಿಸಲಾಗಿದೆ. ಜೊತೆಗೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿದ್ದ 25 ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಏನ್ ನೋಡಿದ್ದಾರೆ, ಎಷ್ಟು ಜನ ಇದ್ರು ಉಗ್ರರು, ಕಾಂಟ್ಯಾಕ್ಟ್ ಏನಾದರೂ ಇತ್ತ, ಕನೆಕ್ಟ್ ಇದೆಯಾ ಇವ್ರಿಗೂ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿದ್ದಂತಹ ಸ್ಥಳೀಯರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಇನ್ನು ಬದುಕಿ ಬಂದ ಪ್ರವಾಸಿಗರಿಂದ ಸಾಕಷ್ಟು ಮಾಹಿತಿಯನ್ನು ಎನ್ಐಎ ಸಂಗ್ರಹಿಸಿದೆ. ಉಗ್ರರ ಹಾವಭಾವ, ಅವರು ಧರಿಸಿದಂತಹ ಬಟ್ಟೆ, ಯಾರಿಗಾದ್ರೂ ಅವರ ಮುಖದ ಗುರುತು ಗೊತ್ತಾ, ಹೀಗೆ ಉಗ್ರರ ಕುರಿತಂತೆ ಆ ಪ್ರತ್ಯಕ್ಷದರ್ಶಿಗಳು ಪ್ರವಾಸಿಗರು ಏನೇನು ನೋಡಿದ್ರಲ್ಲ ಆ ಬಗ್ಗೆ ಮಾಹಿತಿಯನ್ನ ಪ್ರವಾಸಿಗರಿಂದ ಎನ್ಐಎ ಸಂಗ್ರಹಿಸ್ತಾ ಇದೆ. ಪ್ರತಿಯೊಂದು ಮಾಹಿತಿ ಕೂಡ ಬಹಳ ಕ್ರೂಷಿಯಲ್ ಆಗುತ್ತೆ. ಈ ಸಂದರ್ಭದಲ್ಲಿ ನೂರಾರು ಮಂದಿ ಪ್ರವಾಸಿಗರಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಉಗ್ರರು ಬಂದು ದಾಳಿ ನಡೆಸಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಷ್ಟು ಘನಘೋರವಾಗಿದೆ ನೋಡಿ. ನೋಡ್ತಿದ್ದಂತೆ ಅಲ್ಲಿದ್ದಂತಹ ಪ್ರವಾಸಿಗರನ್ನ ಗುಂಡು ಹಾರಿಸಿ ಹತ್ಯೆ ಮಾಡಿಬಿಟ್ರು ಉಗ್ರರು. ಅದು ಯಾವುದೂ ಅರಿಯದ ಈ ಪ್ರವಾಸಿಗ ಜಿಪ್ ಲೈನಲ್ಲಿ ತೆರಳ್ತಾ ಇದ್ದ. ಆದರೆ ಅವರ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ನಂತರ ಅವರಿಗೆ ಕೆಲವು ಶಂಕೆ ಕೂಡ ವ್ಯಕ್ತವಾಗಿದೆ ಆ ಜಿಪ್ ಲೈನ್ ಆಪರೇಟರ್ ಬಗ್ಗೆ ಕೂಡ. ಈ ಹಿನ್ನೆಲೆಯಲ್ಲಿ ಎನ್ಐಎ ಅಲ್ಲಿದ್ದಂತಹ ಎಲ್ಲ ಪ್ರತ್ಯಕ್ಷದರ್ಶಿಗಳು, ಸ್ಥಳೀಯರು ಎಲ್ಲರಿಂದ ಮಾಹಿತಿ ವಿಚಾರಣೆಯನ್ನು ನಡೆಸಿದೆ. ಜೊತೆಗೆ ಪ್ರವಾಸಿಗರಿಂದ ಪ್ರಮುಖವಾಗಿ ನೋಡಿದ್ರಲ್ಲ ಉಗ್ರರನ್ನ, ಯಾವ ಬಟ್ಟೆ ಧರಿಸಿದ್ರು, ಹೇಗಿದ್ರು, ಅವರ ಹಾವಭಾವ ಎಲ್ಲದರ ಮಾಹಿತಿ ಸಂಗ್ರಹಿಸ್ತಾ ಇದೆ.